ಬಾ. ಅಯ್ಯೋ ಇಲ್ಲಿ ಕೂತ್ಕೋ. ಮೇಡಮ್ ನೋವು ನೋವು ಅಂತಿದ್ರೆ 5 ನಿಮಿಷ ತಡಿ ಅಂತಿದ್ದೀರಲ್ಲ ಸರ್. ನೀನು ಓವರ್ ಆಕ್ಷನ್ ಮಾಡಬೇಡ. ನನಗೆ ನಾನು ಹುಡುಕ್ತಿರೋ ವ್ಯಕ್ತಿ ಇಲ್ಲೇ ಇದ್ದಾರೆ. ಇವತ್ತು ಅದೇನಾಗುತ್ತೋ ಆಗ್ಲಿ ನಾನು ನೋಡ್ಲೇಬೇಕು. ಅಮ್ಮ ರೀ, ಮನೆಗೆ ಹೋಗೋಣ ರೀ. ಮೇಡಮ್ಗೆ ನೋವು ಜಾಸ್ತಿ ಆಗ್ತಿದೆ ಸರ್, ಬನ್ನಿ ಹೋಗೋಣ. ಓಕೆ, ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಮೇಡಮ್, ನೀವು ಆರ್ಡರ್ ಮಾಡಿದ ಕಾಫಿ. ಕಾಫಿ ಬೇಕು ಅಂತ ನಾನು ಕೇಳಿಲ್ವಲ್ಲ. ನೀವೇ 10 ನಿಮಿಷದ ಮುಂಚೆ ಆರ್ಡರ್ ಮಾಡಿದ್ರಲ್ಲ ಮೇಡಮ್, ಲೇಟ್ ಆಯಿತು ಅಂತೇಳಿ ನನ್ನ ಕೆನ್ನೆಗೆ ಹೊಡೆದ್ರಲ್ಲ ಮೇಡಮ್. ಕೆನ್ನೆ ಊದ್ಕೊಳ್ಳೋ ಹಂಗೆ ಹೊಡೆದ್ಲಾ? ಅಂದರೆ ಅವಳು ನಿತ್ಯನೇ. ಕಿಚನಲ್ಲಿ ಪ್ರಾಬ್ಲಮ್ ಇದೆ ಅಂತ ಮ್ಯಾನೇಜರ್ ಹೇಳಿದ್ರು ಕೂಡ ನೀವು ಕೇಳಲಿಲ್ಲ. ಬಿಸಿಯಾಗಿದೆ ಮೇಡಮ್, ಕುಡೀರಿ. ಎಕ್ಸ್ಕ್ಯೂಸ್ ಮಿ ವೇಟರ್, ನಿಮಗೆ ಕಾಫಿ ತರಕ್ಕೆ ಹೇಳ್ದವರು, ನಿಮ್ಮ ಕೆನ್ನೆಗೆ ಹೊಡೆದವರು ಈ ಮೇಡಮ್ ಅಲ್ಲ. ಈ ಮೇಡಮ್ ಥರನೇ ಇರೋ ಇನ್ನೊಬ್ರು ಮೇಡಮ್. ಬೇಕಾದ್ರೆ ಇವ್ರ ಡ್ರೆಸ್ ಬದಲಾಗಿದೆ ನೋಡು. ಆ ಮೇಡಮ್ ಜಾಗಿಂಗ್ ಡ್ರೆಸ್ಸಲ್ಲಿದ್ರು, ಈ ಮೇಡಮ್ ಸ್ಯಾರಿಲಿದ್ದಾರೆ. ಆಮ್ ಐ ರೈಟ್? ಹೌದು ಸರ್. ಎಕ್ಸಲೆಂಟ್ ನಾಣಿ, ವಂಡರ್ಫುಲ್. ನೀನೇ ಗೆದ್ದಿದ್ದು. ಯು ಆರ್ ದಿ ವಿನ್ನರ್. ಜೈ ಸರ್ನ ಮಾರ್ನಿಂಗ್ ಈ ಕಾಫಿ ಶಾಪಿಗೆ ಕರ್ಕೊಂಬರ್ಬೋದು ಅಂತ ನಾನು ಕೇಳಿದೆ. ಕರ್ಕೊಂಬರ್ಬೋದು ಅಂತ ನೀನು ಹೇಳಿದೆ. ಕರ್ಕೊಂಬರಕ್ಕಾಗಲ್ಲ ಅಂತ ನಾನು ಬೆಟ್ ಕಟ್ಟಿದೆ. ಬಟ್ ನಿನಗೋಸ್ಕರ ನಿಮ್ಮ ಬಾಸ್ ಎಲ್ಲಿ ಬೇಕಾದರೂ ಬರ್ತಾರೆ ಅಂತ ಈಗ ಪ್ರೂವ್ ಆಯಿತು. ಥ್ಯಾಂಕ್ ಯು ಸರ್. ನಮ್ಮ ಬಾಸು ಶ್ರೀರಾಮಚಂದ್ರ ಆದ್ರೆ ನಾನು ಆಂಜನೇಯ. ಭಕ್ತನಿಗೋಸ್ಕರ ಭಗವಂತ ಬರ್ದೇ ಇರ್ತಾನೆ ಸರ್. ಇಲ್ಲಿ ನೋಡಿ, ಬಂದೇ ಬಿಟ್ರು. ಎಸ್ ನಾಣಿ, ನಿನ್ನ ನಂಬಿಕೆ ನಿಜ ಆಯಿತು. ನಿಮ್ಮ ಸರ್ ಹುಡುಕ್ತಾ ಇರೋ ವ್ಯಕ್ತಿ ಇಲ್ಲೇ ಇದ್ದಾರೆ ಅಂತ ನೀನೇ ನಿಮ್ಮ ಸರ್ಗೆ ಫೇಕ್ ಕಾಲ್ ಮಾಡಿ ಇಲ್ಲಿ ಕರ್ಸಿರೋ ನಿನ್ನ ಪ್ಲ್ಯಾನ್ಗೆ ಹ್ಯಾಟ್ಸ್ ಆಫ್. ನೀನು ಅರೇಂಜ್ ಮಾಡಿರೋ ವೇಟರ್ ಕೂಡ ಸೂಪರ್ ಆಗಿ ಆಕ್ಟ್ ಮಾಡ್ದ.
ವೆಲ್ ಡನ್ ಬೇರರ್, ನಿಮ್ಮಲ್ಲಿ ಸೂಪರ್ ಆಕ್ಟರ್ ಇದ್ದಾರೆ. ಇದೆಲ್ಲ ಆಕ್ಟಿಂಗ್ ಅಂತ ಹೇಳು. ನಿನ್ನ ಬೇರೆ ಯಾರು ಕಾಫಿ ಕೇಳಿಲ್ಲ, ನಿನ್ಗೆ ಯಾರು ಹೊಡೆದೂ ಇಲ್ಲ, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ನನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತಾ? ಹಾಲಿವುಡ್ ಕೂಡ ಹೋಗ್ಬೋದು, ಈಗಲೇ ಫ್ಲೈಟ್ ಆಯ್ತು, ಹೋಗು. ಏನು ಇದೆಲ್ಲ ನಾಟಕನಾ? ಎಸ್ ಗಂಗಾ ಅವರೇ, ಇವೆಲ್ಲ ಪ್ರಾಕ್ಟಿಕಲ್ ಜೋಕ್. ಸಾರಿ ಸರ್, ನಿಮ್ಮ ಮೇಲೆ ಬೆಟ್ ಕಟ್ಬಿಟ್ಟೆ, ಮತ್ತೆ ಇಂಥ ತಪ್ಪು ಮಾಡಲ್ಲ ಸರ್. ಏನ್ ನಾಣಿ ಅವ್ರೆ, ಹಾಗೆಲ್ಲ ಇವ್ರ ಮೇಲೆ ಬೆಟ್ ಕಟ್ತಾರಾ? ಸಾರಿ ಮೇಡಮ್, ಇದೊಂದ್ಸಲ ನೀವು ನನ್ನನ್ನು ಕ್ಷಮಿಸ್ಬಿಡಿ. ಆಲ್ರೆಡಿ ಕ್ಷಮಿಸಿದ್ದಾರೆ ನಾಣಿ, ಯು ಡೋಂಟ್ ವರಿ. Wow, what a practical joke. What a performance. What a drama. Wonderful. Marvelous. ನಿಜವಾಗ್ಲೂ ನಾನು ಫೂಲ್ ಆದೆ. ಏಪ್ರಿಲ್ 1 ಅಲ್ಲದೆ ಇದ್ರು ಏಪ್ರಿಲ್ ಫೂಲ್ ಆದೆ. ವೆರಿ ಗುಡ್ ನಾಣಿ, ಕಂಗ್ರಾಟ್ಸ್ ರಾಣ. ನನ್ನ ಮೇಲೆ ಬೆಟ್ ಕಟ್ಟಿ ನನ್ನ ಫೂಲ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಬಟ್ ಫೂಲ್ ಆಗಿದ್ದು ನಾನಲ್ಲ, ನೀವು. ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಒಂದು ಚಿಕ್ಕ ಲಾಜಿಕ್ ಮಿಸ್ ಮಾಡಿದ್ರಿ. ಈಗ ನೀವು ಮಾಡಿರೋ ಚಿಕ್ಕ ತಪ್ಪೆ ನನಗೆ ಎವಿಡೆನ್ಸ್ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಜೋಕ್ ಮಾಡಿರ್ಬೋದು, ಬಟ್ ನಾನು ಸೀರಿಯಸ್ ಆಗೇ ಬಂದೆ. ನಂಗೆ ಬೇಕಾಗಿರೋ ಪರ್ಸನ್ಗೋಸ್ಕರ ಬಂದೆ. ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಅಂತಲೂ ನಂಗೆ ಗೊತ್ತು. ಮ್ಯಾನೇಜರ್, ಸರ್ 15 ಮಿನಿಟ್ಸ್ ಬ್ಯಾಕ್ ಈ ಕಾಫಿ ಶಾಪಲ್ಲಿ ಏನು ನಡೀತು ಅಂತ ನನಗೆ ಬೇಕು. CC ಕ್ಯಾಮ್ರಾ ಫುಟೇಜ್ ತೋರಿಸಿ. ತೋರಿಸ್ತೀನಿ ಬನ್ನಿ ಸರ್. ಸಾರ್ಗೆ ಏನು ಬೇಕೋ ಅದನ್ನು ಮಾನಿಟರಲ್ಲಿ ತೋರಿಸು. ಓಕೆ. 15 ಮಿನಿಟ್ಸ್ ಬ್ಯಾಕ್ ಏನೇನಾಯ್ತೋ ಎಲ್ಲ ಒಂದ್ಸಲ ರಿವೈಂಡ್ ಮಾಡಿ ತೋರಿಸಿ. ಛೇ, ಲಾಜಿಕ್ ಅವ್ರು ಮಿಸ್ ಮಾಡ್ಬೋದು ಜೈ. ನಿನ್ ಬಗ್ಗೆ ಗೊತ್ತಿರೋ ನಾನ್ ಯಾಕೆ ಮಿಸ್ ಮಾಡ್ತೀನಿ? ನನ್ ಜಾಗೃತೆಯಲ್ಲಿ ನಾನಿದ್ದೀನಿ. ಹಲೋ,
ಎಲ್ಲ ಡಿಲೀಟ್ ಮಾಡಿ. ಆಗಲ್ಲ ಮೇಡಮ್, ಆಗಲ್ಲ. ನಮ್ಮ ರೂಲ್ಸ್ ಒಪ್ಕೊಳ್ಳಲ್ಲ. ಪ್ಲೀಸ್ ಇದನ್ನ ತಗೊಂಡು ನನಗೆ ಹೆಲ್ಪ್ ಮಾಡು. ಪ್ಲೀಸ್ ತಗೋ. ಓಕೆ ಮೇಡಮ್. ಆಲ್ ರೈಟ್, ಆಲ್ ರೈಟ್. ಎಲ್ಲ ಬದಲಾಗಿದೆ ಅನ್ನೋ ಹಾಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀರಾ. ಓಕೆ, ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ನಾನು ಹುಡುಕ್ತಾ ಇರೋ ವ್ಯಕ್ತಿ ಇಲ್ಲಿ ಇರ್ಬೋದು, ಇಲ್ಲೇನೂ ಇರ್ಬೋದು. ಒಂದು ವೇಳೆ ಇಲ್ಲೇ ಇದ್ರೆ ಅವ್ರಿಗೆ ನಾನು ಹೇಳೋದು ಒಂದೇ, ನೀವು ನಿನ್ನೆ ತಪ್ಪಿಸ್ಕೊಂಡಿರ್ಬೋದು, ಇವತ್ತು ಮಿಸ್ ಆಗಿರ್ಬೋದು, ನಾಳೆನೂ ತಪ್ಪಿಸ್ಕೋಬೋದು. ಬಟ್ ಒಂದಲ್ಲ ಒಂದಿನ ನಿಮ್ಮನ್ನ ಹಿಡ್ದೇ ಹಿಡಿತೀನಿ. ಬಿಕಾಸ್ ಐ ಆಮ್ ಸೂರ್ಯವಂಶದ ಜೈ ಸೂರ್ಯ. ನನ್ನ ಕೈಗೆ ಸಿಗ್ದೇನೆ ನೀವು ತುಂಬ ದಿನ ಬಚ್ಚಿಟ್ಕೊಳಕ್ಕಾಗಲ್ಲ. ನೀವು ಎಲ್ಲೇ ಇದ್ರೂ ಬೇಟೆ ಆಡ್ತೀನಿ, ಹುಡುಕಿ ಹಿಡ್ದೇ ಹಿಡಿತೀನಿ. ಆ ದಿನ ತುಂಬ ದೂರ ಇಲ್ಲ. ನನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರೋ ಮೈ ಡಿಯರ್ ಸ್ವೀಟ್ ಎನಿಮಿ. ಯುವರ್ ಬ್ಯಾಡ್ ಟೈಮ್ ಸ್ಟಾರ್ಟ್ಸ್ ನೌ. ನಿನಗೆ ಭಯನೇ ಇಲ್ಲ ಅಂದೆ, ಭಯನ ಬೇರೆಯವ್ರಿಗೆ ಪರಿಚಯ ಮಾಡ್ತೀನಿ ಅಂದೆ. ಇದೇನಾ ನಿನ್ ಧೈರ್ಯ ನಿತ್ಯ? ಭಯ ಅಂದ್ರೆ ಹೀಗೆ ಇರುತ್ತೆ. ಭಯ ಆದ್ರೆ ನೀನೇನ್ ಮಾಡ್ತಿದ್ಯೋ ನಿನಗೆ ಗೊತ್ತಾಗಲ್ಲ, ಹಾಗಿರುತ್ತೆ. ನೀನ್ ಯಾವುದಕ್ಕೆ ಫೈಟ್ ಮಾಡ್ತಿದ್ಯೋ, ಏನು ಅಚೀವ್ ಮಾಡಕ್ ನೋಡ್ತಾ ಇದೆಯೋ ಆ ಡೆಸ್ಟಿನಿ ಇದೆ ನಿತ್ಯ. ಕೊನೆಗೆ ನಿಂಗೆ ಸಿಗೋದು ಇದೆ. ನಿನಗೆ ಜೈ ಮೇಲೆ ಹಠ ಬಿಟ್ರೆ ಪ್ರೀತಿ ಇಲ್ಲ ಅಂತ ಹೇಳ್ದೆ. ಸ್ವಾರ್ಥನ್ ಬಿಟ್ಟು ನಿಮ್ಮ ಅಕ್ಕನ್ನ ಪ್ರೀತಿಸು ಅಂತ ಅಂದೆ. ನಿಮ್ಮ ಮಾಮ್ನ ಹರ್ಟ್ ಮಾಡಬೇಡ ಅಂದೆ. ನೀನು ಕೇಳಲಿಲ್ಲ. ಜೈ ಎಂತವನು ಅಂತ ಗೊತ್ತಿದ್ರು ಅವನ್ನ ರೇಗ್ಸೋದಕ್ಕೆ ಟ್ರೈ ಮಾಡಿದೆ. ರಿಸಲ್ಟ್ ಯಾವ ರೇಂಜಿಗಿದೆಯೋ ನೋಡ್ದಿಯಲ್ಲ. ಲೈಫಲ್ಲಿ ಕೆಲವೊಂದನ್ನು ಎದುರಿಸಕ್ಕೆ ಹೋಗಬಾರ್ದು ನಿತ್ಯ. ಲೈಟ್ ಹೌಸ್ ಶಿಪ್ಗೆ ದಾರಿ ತೋರಿಸುತ್ತೆ ಅಷ್ಟೇ, ಪಕ್ಕಕ್ಕೆ ಹೋಗಿ ದಾರಿ ಬಿಡಲ್ಲ. ಜೈನ ಡಿಕ್ಕಿ ಹೊಡಿಯೋಕ್ಕೆ ನೋಡಬೇಡ. ಟ್ರೈ ಮಾಡಿದ್ರೆ ನೀನು ನೋಡಿರೋ ಪ್ರಪಂಚನ ಮರೆಸಿ ಡೈರೆಕ್ಟ್ ಪಾತಾಳಕ್ಕೆ ಕಳಿಸ್ತಾನೆ. ಇದೆಲ್ಲ ನಿನ್ನ ಮೇಲೆ ರಿವೆಂಜ್ ತಗೊಳಕ್ಕೆ ಹೇಳ್ತಿಲ್ಲ, ನಿನಗೆ ರಿಯಲೈಸ್ ಆಗಲಿ ಅಂತ ಹೇಳ್ತಿರೋದು. ಈಗಲಾದರೂ ಬದಲಾಗು, ಇಲ್ಲ ಅಂದರೆ ನಿನ್ನಿಷ್ಟ. ಬಟ್ ನೀನು ಚೇಂಜ್ ಆಗೋವರೆಗೂ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಯು ಆರ್ ಮೈ ಟಾರ್ಗೆಟ್. ಈ ರೀತಿ ಶ್ರೀರಾಮ ಮಾಯಾ ಜಿಂಕೆನ ಮಾಮೂಲಿ ಜಿಂಕೆ ಅನ್ಕೊಂಡು ಸೀತೆನ ಬಿಟ್ಟು ಆ ಜಿಂಕೆನ ಹುಡ್ಕೊಂಡು ಹೋಗ್ತಾನೆ. ನೀವೇ 10 ನಿಮಿಷದ ಮುಂಚೆ ಆರ್ಡ್ರ್ ಮಾಡಿದ್ರಲ್ಲ ಮೇಡಮ್, ಲೇಟ್ ಆಯಿತು ಅಂತೇಳಿ ನನ್ನ ಕೆನ್ನೆಗೆ ಹೊಡೆದ್ರಲ್ಲ ಮೇಡಮ್. ಈ
ಈಗ ಈ ಪುರಾಣ ಪ್ರವಚನ ಯಾಕೆ ಚಂದ್ರಿಕಾ? ಆ ನಿತ್ಯದಿಂದ ಯಾರಿಗೂ ಮನಃಶಾಂತಿ ಇಲ್ವಲ್ಲ, ಅದಕ್ಕೋಸ್ಕರ ಈ ಪುರಾಣ ಪ್ರವಚನ. ಇಲ್ಲಿ ಯಾರು ಇಲ್ಲ ರೀ, ಯಾರು ಇಲ್ಲ. ಇವ್ರಿಗೆಲ್ಲ ಬುದ್ಧಿ ಇಲ್ಲ. ಪುರಾಣ ಓದಿದ್ರೆ ಯಾರಿಗ್ ಮನಃಶಾಂತಿ ಸಿಗತ್ತೆ? ಲೋಕಜ್ಞಾನ ಸಿಗುತ್ತಲ್ಲ. ಅಂದ್ರೆ ಇರೋ ಜ್ಞಾನ ಸಾಕಾಗಲ್ವಾ? ಅಬ್ಬಾ, ಇಲ್ಲಿ ಯಾರಿಗೂ ಜ್ಞಾನನೇ ಇಲ್ಲ, ಎಲ್ರು ದೊಡ್ರೆ. ಅಂದ್ರೆ ನಮಗೂ ಇಲ್ವ ಚಂದ್ರಿಕಾ? ಅಬ್ಬಾ ಅಲ್ಲ ರೀ, ನಮಗ್ ಮಾತ್ರ ಬುದ್ಧಿ ಇರೋದು. ಅಷ್ಟಾದ್ರೆ ಸಾಕು. ರಾಮನ್ ಬಾಣ ತಾಗಿದ್ ಕೂಡ್ಲೆ ಮಾಯಾ ಜಿಂಕೆ ರೂಪದಲ್ಲಿರೋ ಮಾರೀಚ ಶ್ರೀರಾಮನ್ ಧ್ವನಿಲಿ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಕೂಗ್ತಾ ನೆಲಕ್ ಬಿದ್ದ. ಅಲ್ಲಿ ತನಕ ಶ್ರೀರಾಮನ್ಗೆ ಆ ಮಾಯೆ ಅರ್ಥನೇ ಆಗ್ಲಿಲ್ಲ. ಜೈ ಸರ್ನ ಮಾರ್ನಿಂಗ್ ಈ ಕಾಫಿ ಶಾಪಿಗೆ ಕರ್ಕೊಂಬರ್ಬೋದು ಅಂತ ನಾನು ಕೇಳಿದೆ. ಕರ್ಕೊಂಬರ್ಬೋದು ಅಂತ ನೀನು ಹೇಳ್ದೆ. ಕರ್ಕೊಂಬರಕ್ಕಾಗಲ್ಲ ಅಂತ ನಾನು ಬೆಟ್ ಕಟ್ತೆ. ಬಟ್ ನಿನಗೋಸ್ಕರ ನಿಮ್ಮ ಬಾಸ್ ಎಲ್ಲಿ ಬೇಕಾದರೂ ಬರ್ತಾರೆ ಅಂತ ಈಗ ಪ್ರೂವ್ ಆಯಿತು. ಇಲ್ಲಿ ಪರ್ಣಶಾಲೆಯಲ್ಲಿರೋ ಸೀತಮ್ಮ ಆ ಕೂಗ್ ಕೇಳಿ ರಾಮನ್ಗೇನೋ ಅಪಾಯ ಆಗಿದೆ ಅಂತ ಭಯಪಟ್ಟು ಹೋಗಿ ನೋಡ್ಕೊಂಡ್ ಬಾ ಅಂತ ಲಕ್ಷ್ಮಣನ ಕಳಿಸ್ಕೊಡ್ತಾಳೆ. ಒಂದ್ ನಿಮಿಷ ಅಜ್ಜಿ. ಏನ್ ಜೈ? ರಾಮ ದೇವ್ರಲ್ವಾ, ಸೀತೆ ಕೂಡ ದೇವತೆನೆ ತಾನೆ. ಮತ್ತೆ ಆ ಜಿಂಕೆ ಮಾಯಾ ಜಿಂಕೆ ಅಂತ ರಾಮಂಗ್ ತಿಳಿಲಿಲ್ವಾ? ರಾಮನ್ ಧ್ವನಿಲ್ ಕೂಗಿದ್ದು ರಾಕ್ಷಸ ಅಂತ ಸೀತೆಗೆ ತಿಳಿಲಿಲ್ವಾ? ಸೀತಾರಾಮ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಲಕ್ಷ್ಮೀದೇವಿ ಅಂಶದಿಂದ ಹುಟ್ಟಿದವರು. ಅವ್ರಿಗೆ ಯಾವ ಮಹಿಮೆನೂ ಇಲ್ಲ, ಸಾಮಾನ್ಯ ಮನುಷ್ಯರಾಗೆ ಬದುಕ್ತಿದ್ರು. ಓ, ಕರ್ಮನ ಎಲ್ರೂ ಫಾಲೋ ಮಾಡಬೇಕು ಅಂತ ಆಯ್ತು. ಅದು ನಿಜ ಕಂದ. ಇಲ್ದೇ ಇದ್ರೆ ಅಂತಃಪುರದಲ್ಲಿ ಹಾಯಾಗಿರ್ಬೇಕಾದ ಸೀತಾರಾಮ ಕಾಡಿಗೆ ಯಾಕೆ ಹೋದ್ರು ಹೇಳು? ಅಷ್ಟ್ ಕಷ್ಟ ಯಾಕೆ ಪಡ್ಬೇಕು ಹೇಳು? ಅವ್ರು ಕಷ್ಟ ಪಡೋದಕ್ಕೆ ಕಾರಣ ಒಂದು ಲೇಡಿ ಅಂತೆ ಅಲ್ವಾ? ಹೌದು ಸರ್, ಅವಳ ಹೆಸರು ಮಂಥರ ಅಂತ. ಮಂತರ? ಅದೇನಪ್ಪ, ರಾಮನ್ ಚಿಕ್ಕಮ್ಮ ಕೈಕೇಯಿ ದಾಸಿ ಅವಳು. ಕೈಕೇಯಿಗೆ ತಲೆ ಕೆಡ್ಸಿ ರಾಮ ಕಾಡಿಗೆ ಹೋಗೋ ಹಾಗೆ ಮಾಡಿದ್ಲು ಅವಳು. ಅವಳೇ ಮಂತ್ರ. ಮಂತರ? ಈ ಹೆಸರನ್ನ ಎಲ್ಲೋ ಕೇಳಿದಿನಲ್ಲ. ಅಯ್ಯೋ ಚಂದ್ರಿಕಾ, ಅಂದ್ರೆ ಜೈಗೆ ದೇವಿಪುರದಲ್ಲಿ ನಿತ್ಯ ಹಾಕಿದ ಮಂದಾರ ಗೆಟಪ್ ನೆನ್ಪಾಯ್ತೇನೋ? ಬಾ, ಇವಾಗ ನೆನ್ಪಗ್ ಬಂದ್ರೆ ಏನ್ ಪ್ರಯೋಜನ? ಆವಾಗ್ಲೇ ಗೊತ್ತಾಗಿದ್ರೆ ನಿತ್ಯನ್ ಯಾವಾಗ್ಲೂ ಹಿಡ್ಕೋತಿದ್ದ. ಕರೆಕ್ಟೇ. ಕೈ ಸುಟ್ಟ ಮೇಲೆ ಯೋಚನೆ ಮಾಡಿದ್ರೆ ಉಪಯೋಗ ಏನಿದೆ? ಅಜ್ಜಿ, ಸೀತೆ ರಾಮನ್ ಜೊತೆ ಅಲ್ದೆ ಆಮೇಲೆ ಕೂಡ ಕಾಡಿಗೆ ಹೋಗಿದ್ಲಲ್ವಾ? ಹೌದು ಕಣು, ಗರ್ಭಿಣಿಯಾಗಿರೋ ಸೀತೆನ ರಾಮನೇ ಕಾಡಿಗೆ ಕಳ್ಸೋಕ್ ಹೇಳಿದ್ದು. ಯಾಕೆ? ಸೀತಮ್ಮ ತಪ್ಪು ಮಾಡಿದ್ದಾರೆ ಅಂತ ಯಾರೋ ಹೇಳಿದ್ರಂತೆ ಸರ್. ಅದಕ್ಕೆ ಪ್ರಜಾವಾಕ್ಯ ಪರಿಪಾಲಕ ಆಗಿದ್ದ ಶ್ರೀರಾಮ ಸೀತಮ್ಮನ್ ಬಿಟ್ಟು ಕಾಡಿಗೆ ಹೋದ್ರು. ಓ, ತಪ್ಪು ಮಾಡಿರೋ ಹೆಂಡ್ತಿನ ಕಳಿಸ್ಬಹುದು ಅಂತಾಯ್ತು. ಆ ತಪ್ಪು ಹೇಗಿರ್ಬೇಕು? ಸುಳ್ಳು ಹೇಳೋದಾ, ಮೋಸ ಮಾಡೋದಾ, ನಂಬಿಕೆ ದ್ರೋಹ ಮಾಡೋದಾ, ಇಲ್ಲ ಗಂಡಂಗೆ ಗೊತ್ತಿಲ್ಲದೆ ರಹಸ್ಯನ ಮುಚ್ಚಿಡೋದಾ? ಇದು ಕೂಡ ತಪ್ಪೇ ಅಲ್ವಾ? ಈ ಕಾರಣಗಳಿಂದಾಗಿ ಒಬ್ಬ ಗಂಡ ತನ್ನ ಹೆಂಡತಿನ ಕಳಿಸ್ಬೋದಲ್ವಾ? ಇನ್ ಕೇಸ್ ಅವಳು ಸೀತೆ ತರ ಪ್ರೆಗ್ನೆಂಟ್ ಆಗಿದ್ರು ಸರಿ. ಅದು ತ್ರೇತಾಯುಗನಪ್ಪ, ಇದು ಕಲಿಗಾಲ. ನ್ಯಾಯ ಕೋರ್ಟು ಇದೆ. ನೀನ್ ಹೇಳೋ ಕಾರಣಕ್ಕೆಲ್ಲ ಬಿಡೋಕ್ಕಾಗೋದಿಲ್ಲ. ಮತ್ತೆ ಹೆಂಡತಿ ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು, ನಂಬಿಕೆ ದ್ರೋಹ ಮಾಡಿದ್ರು, ರಹಸ್ಯನೆಲ್ಲ ಮುಚ್ಚಿಟ್ರು, ಆ ಗಂಡ ಸಹಿಸ್ಕೋಬೇಕ ಚಿಕ್ಕಮ್ಮ?
ಎಲ್ಲ ತಿಳಿದು ಮೌನವಾಗಿರ್ಬೇಕಾ? ಏನು ಗೊತ್ತಿಲ್ದೇನೆ ಇರೋ ಹಾಗೆ ಬ್ಲೈಂಡ್ ಆಗಿ ನಂಬ್ತಾ ಬದುಕಬೇಕಾ? ಜೈ ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಚಂದ್ರಿಕಾ? ಇನ್ಯಾರು? ಆ ಗಂಗಾ ಬಗ್ಗೆನೇ ಮಾತಾಡ್ತಿರೋದು. ಗಂಗಾ ಮೇಡಮ್, ಗಂಗಾ ಗಂಗಾ ಅಮ್ಮ, ಗಂಗಾ ಏನಾಯ್ತಮ್ಮ? ಗಂಗಾ ಗಂಗಾ? ಗಂಗಾ ಗಂಗಾ ಏನಾಯ್ತು ಅಮ್ಮ, ಗಂಗಾ? ಗಂಗಾ ಏನಾಯ್ತಮ್ಮ? ಏನಾಯ್ತು ಗಂಗಾ? ಏನಾಯ್ತಮ್ಮ? ಗಂಗಾ ಏನಾಯ್ತು? ನಾನಿ ಗಂಗಾ? ಅರ್ಜೆಂಟಾಗಿ ಡಾಕ್ಟರ್ ಫೋನ್ ಮಾಡು.